ಅದಕ್ಕೆ ಕೈ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನ ಪರಿಷತ್ ಸಭಾಧ್ಯಕ್ಷರ ಆಯ್ಕೆಯಲ್ಲಿ ಮಹಾ ಎಡವಟ್ಟಾಗಿ ಹೋಗಿದೆ. ಕೈ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಭಾಪತಿ ಇದ್ದಾಗಲೇ ಮತ್ತೊಬ್ಬರನ್ನ ಅನೌನ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ನ ಈ ಉದ್ದಟತನವನ್ನ ರಾಜ್ಯದ ಜನರು ಕ್ಷಮಿಸಲ್ಲ. ಹೊರಟ್ಟಿ ರಾಜೀನಾಮೆ ನಂತರ ಯಾರನ್ನಾದರೂ ಘೋಷಿಸಬಹುದಿತ್ತು ಅಂತ ಹೇಳಿ ಅವರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಸದನದಲ್ಲಿ ರಾಜ್ಯದ ಜನರ ಬಳಿ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ವಾರ್ನ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ನಿನ್ನೆ ಎಲ್ಲ ಬಹಳ ಚರ್ಚೆ ಆಗ್ತಾ ಇತ್ತು, ಮಹಾ ಎಡವಟ್ಟಾಗಿದೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಛಲವಾದಿ ನಾರಾಯಣಸ್ವಾಮಿ ಅವರು ವಿಪಕ್ಷ ನಾಯಕರು, ಪರಿಷತ್ ವಿಪಕ್ಷ ನಾಯಕರು ಅವರು ಕಿಡಿಕಾರ್ತಾ ಇದ್ದಾರೆ. ನೋಡಿ, ನಿನ್ನೆ ಅಂದರೆ ಬಸವರಾಜ ಹೊರಟ್ಟಿ ಅವರು ಆಲ್ರೆಡಿ ಇದ್ದಾರೆ. ಇವಾಗ ಅವರು ಇರುವಾಗಲೇ ಮತ್ತೊಬ್ಬರನ್ನು ಅನೌನ್ಸ್ ಮಾಡಲಾಗಿದೆ. ಯಾರನ್ನು ಅನೌನ್ಸ್ ಮಾಡಲಾಗಿದೆ? ಸಲೀಂ ಅಹಮದ್ ಅವರ ಹೆಸರು ಪರಿಷತ್ ಸಭಾಧ್ಯಕ್ಷ ಸ್ಥಾನಕ್ಕೆ ಅನೌನ್ಸ್ ಮಾಡಲಾಗಿದೆ. ಆ ಕಾರಣಕ್ಕೆ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಿದೆ. ಒಬ್ಬರಿರುವಾಗಲೇ ಇನ್ನೊಬ್ಬರ ಹೆಸರನ್ನ ಹೇಗೆ ನೀವು ಅನೌನ್ಸ್ ಮಾಡಿದ್ರಿ ಅಂತ ಹೇಳಿ ಭಾರಿ ಚರ್ಚೆ ನಡೀತಾ ಇದೆ. ಈಗ ವಿಪಕ್ಷ ನಾಯಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮದು ಏನು ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ. ಆದರೆ ಇದೇನಿದು ಸ್ಪೀಕರ್ ಆಗಲಿ ಚೇರ್ಮನ್ ಆಗಲಿ ಇದನ್ನ ನೀವು ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ನೀವ್ಯಾರು? ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್, ವೆದರ್ ಇಟ್ ಈಸ್ ಅಪ್ಪರ್ ಹೌಸ್ ಆರ್ ಲೋವರ್ ಹೌಸ್. ಈ ತೀರ್ಮಾನಗಳು ಮೇಲ್ಮನೆಯಲ್ಲಾಗಿರ್ಲಿ ತಳಮನೆಯಲ್ಲಾಗಿರ್ಲಿ ಅಲ್ಲಿ ಮಾತ್ರ ತೀರ್ಮಾನ ಆಗ್ತಕ್ಕಂಥವು. ಇದನ್ನ ನೀವ್ಯಾರು ತೀರ್ಮಾನ ಮಾಡಲಿಕ್ಕೆ? ಸಂವಿಧಾನದ ಬಗ್ಗೆ ಬಹಳ ಗೌರವ ಕೊಡೋರು, ದಿನಗಳಿಗೆ ಆದ್ರೆ ಸಂವಿಧಾನವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡೋರು. ಇದೇನಾ ನೀವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ? ಸಿ ಟಿ ರವಿ ಅವರು, ನಾನು ಎಲ್ಲ ರವಿಕುಮಾರ್ ಅವರು ನಿನ್ನೆನೆ ಟ್ವೀಟ್ ಮಾಡಿದ್ವಿ. ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅವರು. ಇಟ್ ಇಸ್ ದ ಇಂಟರ್ನಲ್ ಸರ್ಕ್ಯುಲೇಷನ್ಗೆ ಅಂತ. ಇಲ್ಲಿದೆಯಾ ಇಂಟರ್ನಲ್ ಸರ್ಕ್ಯುಲೇಷನ್ ಅಂತ? ಪತ್ರಿಕೆಗಳಿಗೆ ಯಾರು ಕೊಟ್ಟರು ಇದನ್ನಾಗಾದ್ರೆ? ಇಟ್ ಈಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಪಬ್ಲಿಕ್ ಡಾಕ್ಯುಮೆಂಟ್ ಅನ್ನ ನೀವು ತಿರುಚಿ ಈ ರೀತಿ ಸುಳ್ಳು ಹೇಳೋದು ಬಿಡಿ. ನಿಮ್ಗೇನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಟ್ರೈನಿಂಗ್ ನೀವೇ ಒಂಥರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದ್ದಂಗೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಕಾಂಗ್ರೆಸ್ನವ್ರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇಂಥ ಇದನ್ನ ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಂ ಅಹಮದ್ ಖಾಲಿ ಇದೆಯಾ? ಅದು ಆ ಚೇರ್ಪರ್ಸನ್ ಖಾಲಿ ಇದೆಯಾ? ಖಾಲಿ ಇಲ್ಲದೆ ಇದ್ದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿಗಿರಿ ಕೈ ತಪ್ಪಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಟಿ ರವಿ ಅವರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೈ ತಪ್ಪಿರ್ತಕ್ಕಂಥದ್ದು ಮಂತ್ರಿಗಿರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಂತ ಹೇಳಿ ಆಕ್ರೋಶ ಹೊರಹಾಕ್ತವ್ರೆ ಅವರು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಹಣ ತಿಂದವರಿಗೆ ಯಾಕೆ ಸ್ಥಾನ ನೀಡಿಲ್ಲ ನೀವು? ಕಾಂಗ್ರೆಸ್ ವಿರುದ್ಧ MLC ಸಿ ಟಿ ರವಿ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಹಣ ತಿಂದೋರಿಗೂ ಸಹ ಮಂತ್ರಿ ಸ್ಥಾನ ನೀಡಿ, ನಿಮ್ಮ ಸರ್ಕಾರ ಭ್ರಷ್ಟಾಚಾರಿಗಳ ಪರ ಇರೋದು. 7,000 ಕೋಟಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವರು. ಕ್ಲಾರಿಟಿ ಕೊಡದೆ ಮಂತ್ರಿ ಸ್ಥಾನದಿಂದ ಹೇಗೆ ತೆಗೆದ್ರಿ ನೀವು ಅಂತ ಹೇಳಿ ಸಿ ಟಿ ರವಿ ಅವರು ಕೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ MLC ಸಿ ಟಿ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಹಣ 2 ತಿಂಗಳ ಹಣ ಬಂದಿರಲಿಲ್ಲ, ಬಹಳ ಚರ್ಚೆ ನಡೀತಾ ಇತ್ತು, ಎಲ್ಲಿ ಹೋಯ್ತು ಹಣ ಅಂತ ಹೇಳಿ. 7,000 ಕೋಟಿ ರೂಪಾಯಿ ಅಂತೆ. ಸೊ ಹಣದ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ಲಾರಿಟಿ ಕೊಡಬೇಕಿತ್ತು, ಅದಕ್ಕೂ ಮುಂಚೆ ಮಂತ್ರಿ ಸ್ಥಾನದಿಂದ ತೆಗೆದಿದ್ದೀರಿ, ಮತ್ತೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ನೀವು.
ಅದರೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ ಟಿ ರವಿ ಅವರು. ಎಸ್ ವೀಕ್ಷಕರೇ, ಗೊತ್ತಿರೋ ವಿಚಾರವೇ ನಿಮಗೆ. ಯಾಕೆ ಈ ಚರ್ಚೆ ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣವನ್ನು 2 ತಿಂಗಳದು ಕೊಟ್ಟಿರಲಿಲ್ಲ ಅಂಥೇಳಿ ಭಾರಿ ಚರ್ಚೆ ಆಗ್ತಾ ಇತ್ತು. ಅದ್ರ ಬಗ್ಗೆ ಕೊನೆಗೂ ಕ್ಲಾರಿಟಿ ಕೂಡ ಸಿಗಲಿಲ್ಲ. ಎಲ್ಲಿ ಹೋಯ್ತು, ಯಾಕೆ ಮತ್ತೆ ಹಾಕಿದ್ರೆ ಹಾಕಲಿಲ್ವಾ, ಆ ದುಡ್ಡು ಎಲ್ಲಿ ಹೋಯ್ತು, ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ MLC ಸಿ ಟಿ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಕ್ಲಾರಿಟಿ ಕೊಡದೆ ಹೇಗೆ ಹೋದರು, ಕ್ಲಾರಿಟಿ ಕೊಡಬೇಕಾದ್ರ ಬಗ್ಗೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟರ ಪರ ಇರುತ್ತೆ ಅಂತ ಹೇಳಿ ಅವರು ವ್ಯಂಗ್ಯವನ್ನು ಆಡ್ತಾ ಇದ್ದಾರೆ ಮತ್ತು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ.